ಹಲೋ ಎವ್ರಿವಾನ್, ನಿಮ್ಮೆಲ್ಲರಿಗೂ ನಮ್ಮ ಚಾನೆಲ್ನಲ್ಲಿ ವೆಲ್ಕಮ್. ಇವತ್ತಿನ ರೀಡಿಂಗ್ ಟ್ಯಾರೋ ರೀಡಿಂಗ್ ಆಗಿರುತ್ತೆ. ಟಾಪಿಕ್ ಬಂದ್ಬಿಟ್ಟು ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜೀಸ್ ಏನಿದೆ ಅಂತ ಹೇಳ್ಬಿಟ್ಟು ಚೆಕ್ ಮಾಡೋಣ. ಇದೊಂದು ಜಸ್ಟ್ ಜನರಲ್ ರೀಡಿಂಗ್. ನಿಮಗೆ ರೆಸೊನೇಟ್ ಆದರೆ ಮಾತ್ರ ಒಂದು ರೀಡಿಂಗ್ನ ವಾಚ್ ಮಾಡಲಿಕ್ಕೆ ಕಂಟಿನ್ಯೂ ಮಾಡ್ಬೋದು. ಹಾಗೆಯೇ ಯಾರಿಗೆ ಪರ್ಸ್ನಲಾಗಿ ಕನ್ಸಲ್ಟೇಷನ್ಸ್ ತೊಗೊಳ್ಬೇಕಂತ ಇಂಟ್ರೆಸ್ಟೆಡ್ ಇದ್ದೀರಾ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ಬೋದು. ನನ್ನ ಕಾಂಟ್ಯಾಕ್ಟ್ ಡೀಟೇಲ್ಸ್ ನನ್ನ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ. ಅಲ್ಲಿ ವಾಟ್ಸಪ್ಪಲ್ಲಿ ಮೆಸೇಜ್ ಮಾಡೋ ಮುಖಾಂತರ ನೀವು ನನ್ನನ್ನು ಕಾಂಟ್ಯಾಕ್ಟ್ ಮಾಡ್ತೀರಾ. ಯಾರು ಕೂಡ ಆದಷ್ಟು ಡೈರೆಕ್ಟಾಗಿ ಕಾಲ್ ಮಾಡಿಬಿಡಿ, ವಾಟ್ಸಪ್ಪಲ್ಲೇ ನೀವು ಕಾಂಟ್ಯಾಕ್ಟ್ ಮಾಡಿ. ಓಕೆನಾ? ಇನ್ ಡೀಟೇಲ್ಸ್ ನಿಮಗೆ ವಾಟ್ಸಪ್ಪಲ್ಲೇ ಸಿಗತ್ತೆ. ಎಸ್, ಓಕೆ. ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡಿದ್ದೀರಾ, ನಾನು ಅಪ್ಲೋಡ್ ಮಾಡೋಂಥ ವಿಡಿಯೋಗಳಿಗೆ ಯಾರೆಲ್ಲ ವ್ಯೂ ಮಾಡ್ತೀರಾ ಅವರಿಗೆಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್. ಹಾಗೆ ಈ ಒಂದು ವಿಡಿಯೋ ಮುಖಾಂತರ ಫಸ್ಟ್ ಟೈಮ್ ನೀವು ನನ್ನ ಚಾನಲ್ನ ವಿಸಿಟ್ ಮಾಡ್ತಾ ಇದ್ರೆ ನಿಮಗೂ ಕೂಡ ಈ ಒಂದು ಬಿಲೀವರ್ ಫ್ರಮ್ ಟ್ಯಾರೋಟ್ ವರ್ಡ್ಗೆ ವೆಲ್ಕಮ್ ಅಂತ ಹೇಳ್ತೀನಿ. ಎಸ್, ಇಲ್ಲಿ ನಿಮ್ಮ ಪರ್ಸನ್ ಫೇಸ್ನ ನೆನ್ಪು ಮಾಡ್ಕೊಳ್ಳಿ, ಅವರ ಫೋಟೋನ ನೋಡಿ. ಓಕೆ, ದ ಹರ್ಮಿಟ್ ಕಾರ್ಡ್ ಬಂದಿದೆ, ಜಡ್ಜ್ಮೆಂಟ್ ಬಂದಿದೆ, ದೆನ್ 7 ಆಫ್ ಸಾರ್ಡ್ಸ್, ಪೇಜ್ ಆಫ್ ವ್ಯಾಂಡ್ಸ್, ಬಾಟಮ್ ಆಫ್ ದ ಕಾರ್ಡ್, 7 ಆಫ್ ಕಪ್ಸ್. ಓಕೆ, ಇಲ್ಲಿ ತುಂಬ ಜನ ವಾಟರ್ ಸೈನ್ ಜೊತೆ ನೀವು ಇರ್ಬೋದು. ಅಂದರೆ ನಿಮ್ಮ ರಿಲೇಶನ್ಶಿಪ್ನ ನೀವು ಲೀಡ್ ಮಾಡ್ತಿರ್ಬೋದು. ಮೀನರಾಶಿ, ಕರ್ಕಾಟಕ ರಾಶಿ ಅವ್ರ ಜೊತೆಗಿರ್ಬೋದು. ಓಕೆನಾ? ಈ ಥರ ನೀವು ನಿಮ್ಮ ಪರ್ಸನ್ ರಾಶಿಗಳನ್ನ ನೀವು ಇಲ್ಲಿ ನೋಡ್ಬೋದು. ದೆನ್ ಇಲ್ಲಿ ನಿಮ್ಮ ಪರ್ಸನ್ ಅವರ ಕರೆಂಟ್ ಎನರ್ಜಿ ಅಂತ ಹೇಳಿದ್ರೆ ಅವರು ತುಂಬಾ ಏನು ಸ್ಟಕ್ ಎನರ್ಜಿ. ಓಕೆ, ಹೀಲಿಂಗ್ ಪ್ರೊಸೆಸಿಂಗಲ್ಲಿ ಇದ್ದಾರೆ ಅಂತ ಹೇಳಿ ಕಾಣಿಸ್ತಾ ಇದೆ ಇಲ್ಲಿ. ಅಂದರೆ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಆದಂಥ ಫೈಟಿಂಗ್ ಅಥವಾ ನಿಮ್ಮಿಬ್ಬರ ಮಧ್ಯೆ ಆದಂಥ ಒಂದು ಮನಸ್ತಾಪ, ಜಗಳಗಳು ಏನಾಗಿದೆ ಅದರಿಂದ ಹೀಲ್ ಆಗಲಿಕ್ಕೆ ಅಥವಾ ಸಮಥಿಂಗ್ ಇಲ್ಲಿ ನಿಮ್ಮಿಬ್ಬರ ಮಧ್ಯೆ ಒಂದು ಇಶ್ಯೂಸ್ ನಡೆದಿದೆ, ಆ ಇಶ್ಯೂಸಿಂದ ಹೊರಗೆ ಬರಬೇಕು ಅನ್ನೋಂಥದ್ದು ನೋಡಿ. ಜಡ್ಜ್ಮೆಂಟ್ ಇಲ್ಲಿ ಪ್ಲಸ್ ಕಾರ್ಡ್ ಇದು ಏನಕ್ಕೆ ತೋರಿಸುತ್ತೆ ಅಂತ ಹೇಳಿದ್ರೆ ಹೀಲಿಂಗ್ ಪ್ರೊಸೆಸಿಂಗ್. ಇಲ್ಲಿ ಆ ಹೀಲಿಂಗ್ ಪ್ರೊಸೆಸಿಂಗ್ ಮುಗಿದ ಆದಮೇಲೆ ನಿಮಗೊಂದು ಏನು ಹೇಳ್ಬೋದು, ಜಡ್ಜ್ಮೆಂಟ್ ಕೊಡುವಂಥದ್ದು ಅಥವಾ ಏನಾದರೂ ಒಂದು ಸಮಥಿಂಗ್ ಅನೌನ್ಸ್ಮೆಂಟ್, ಒಂದು ಗುಡ್ ಹ್ಯಾಪಿ ನ್ಯೂಸ್ನ ನಿಮಗೆ ಅನೌನ್ಸ್ ಮಾಡಬೇಕು ಅನ್ನೋದ್ರ ಬಗ್ಗೆ ಅವರಿಲ್ಲಿ ಯೋಚನೆ ಮಾಡ್ತಾ ಇದ್ದಾರೆ. ಓಕೆ, ನಿಮ್ಮ ಪರ್ಸನ್ ನಿಮ್ಮ ಬಗ್ಗೆ ಏನು ಯೋಚನೆ ಮಾಡ್ತಾ ಇಲ್ಲ, ನನ್ನ ಬಗ್ಗೆ ಏನು ತಿಳ್ಕೊಳ್ತಾನೆ ಇಲ್ವೇನೋ ಅನ್ನೋದ್ರ ಬಗ್ಗೆ ನೀವಿಲ್ಲಿ ಈ ಥರ ಯೋಚನೆ ಮಾಡ್ತಾ ಇದ್ದೀರಾ. ಬಟ್ ಇಲ್ಲಿ ನಿಮ್ಮ ಪರ್ಸನ್ ನಿಮ್ಮನ್ನ ಬ್ಲಾಕ್ ಮಾಡಿರ್ಬೋದು ಅಥವಾ ನಿಮ್ಮಿಂದ ಸಪ್ರೇಷನಲ್ಲಿ ಇರ್ಬೋದು, ನಿಮ್ಮ ನಂಬರ್ನೆಲ್ಲ ಕಡೆನೂ ಬ್ಲಾಕ್ ಮಾಡಿರ್ಬೋದು. ಬಟ್ ಅವರು ನಿಮ್ಮನ್ನ ಸ್ಪೈ ಮಾಡ್ತಾ ಇದ್ದಾರೆ. ಓಕೆನಾ? ನಿಮಗಿಲ್ಲಿ ಗೊತ್ತಾಗ್ತಾ ಇಲ್ಲ ನೀವು ಅವರು ಏನು ಮಾಡ್ತಿದ್ದಾರೆ ಏನಿಲ್ಲ ಅಂತ ಹೇಳ್ಬಿಟ್ಟು. ಬಟ್ ಅವ್ರು ನಿಮ್ಮ ಬಗ್ಗೆ ಎಲ್ಲದನ್ನೇ ತಿಳ್ಕೊಳ್ತಾ ಇದ್ದಾರೆ. ಬೇರೆಯವ್ರ ಮುಖಾಂತರ ಇರ್ಬೋದು, ಸಮಥಿಂಗ್ ಹೇಗೋ ಅವ್ರು ನಿಮ್ಮ ಬಗ್ಗೆ ಎಲ್ಲದನ್ನೇ ತಿಳ್ಕೊಳ್ತಾ ಇದ್ದಾರೆ. ಅಥವಾ ನೀವಿಲ್ಲಿ ಆ ಎನರ್ಜಿಲೂ ಇರ್ಬೋದು. ನೀವು ನಿಮ್ಮ ಪರ್ಸನ್ ಏನು ಮಾಡ್ತಿದ್ದಾರೆ, ಹೇಗಿದ್ದಾರೆ ಎಲ್ಲದನ್ನು ನೀವು ಅವ್ರ ಬಗ್ಗೆ ತಿಳ್ಕೊಳ್ತಾ ಇದ್ದೀರಾ. ಬಟ್ ನಿಮ್ಮ ಲೈಫಲ್ಲಿ ಎಲ್ಲೋ ಒಂದು ಕಡೆ ಆ ಬೆಳಕು ಅನ್ನೋದನ್ನ ನೋಡ್ತೀರಾ. ಇಲ್ಲಿ ಆ ರಿಲೇಶನ್ಶಿಪ್ ಸರಿ ಮಾಡ್ಕೊಳ್ಬೇಕು ಅನ್ನೋದ್ರ ಬಗ್ಗೆ ಇಬ್ರಿಗೂ ಆ ಥಾಟ್ಸ್ ಇದೆ. ಇಲ್ಲೊಂದು ಕಡೆ ಆ ಚೇಂಜಸ್ನ ನೋಡ್ತೀರಾ ಅಂತಾನೂ ಕಾಣಿಸ್ತಾ ಇದೆ. ಓಕೆ, ಇನ್ನು ಕೆಲವೊಬ್ಬರಿಗೆ ಇಲ್ಲಿ ಎನರ್ಜಿ ಪ್ರಕಾರ ನಿಮ್ಮ ಪರ್ಸನ್ ನಿಮಗೆ ಆಲ್ರೆಡಿ ಚೀಟ್ ಮಾಡಿ, ನಿಮಗೆ ಮೋಸ ಮಾಡಿ, ನಿಮ್ಮಿಂದ ದೂರ ಆಗಿದ್ದಾರೆ ಆಲ್ರೆಡಿ. ಓಕೆ, ಅವ್ರ ಬಗ್ಗೆ ನೀವಿಲ್ಲಿ ಯೋಚನೆ ಮಾಡ್ತಾ ಥಿಂಕ್ ಮಾಡ್ತಾ ಇದ್ದೀರಾ. ಅವರು ವಾಪಸ್ ಬರ್ತಾರೆ, ಇನ್ನೂ ಅವ್ರ ಮೇಲೊಂದು ಹೋಪ್ ಇಟ್ಕೊಂಡಿದ್ದೀರಾ, ಬಂದೇ ಬರ್ತಾರೆ ಅಂತ ಹೇಳಿ ಅವ್ರ ದಾರಿನ ಎದುರು ನೋಡ್ತಾ ಇದ್ದೀರಾ. ಬಟ್ ಆ ಪರ್ಸನ್ ಆಲ್ರೆಡಿ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನಿಮಗೆ ಚೀಟ್ ಮಾಡಿ ನಿಮ್ಮಿಂದ ಅವರು ಮೂವ್ ಆನ್ ಆಗಿದ್ದಾರೆ. ಇಲ್ಲಿ ನಿಮ್ಮ ಪರ್ಸನಿಗೆ ಕೆಲವೊಬ್ಬರಿಗೆ ಅಥವಾ ಒಂದು ಎನರ್ಜಿ ಪ್ರಕಾರ ಇಲ್ಲಿ ಬರ್ತಾ ಇರುವಂಥದ್ದು ತುಂಬ ಅವರಿಗೆ ಫ್ರೆಂಡ್ ಸರ್ಕಲ್ ಜಾಸ್ತಿ ಇದೆ. ಓಕೆನಾ? ಫ್ರೆಂಡ್ ಸರ್ಕಲ್ ಇರ್ಬೋದು ಅಥವಾ ಸಮಥಿಂಗ್ ನೆಗೆಟಿವ್ ಹ್ಯಾಬಿಟ್ಸ್ ಕೂಡ ಇಲ್ಲಿ ಕಾಣಿಸ್ತಾ ಇದೆ. ಅವ್ರಿಗೆ ಏನಂತ ಹೇಳಿದ್ರೆ ಅವರಿಗೆ ಅವರ ಫ್ರೆಂಡ್ ಸರ್ಕಲ್ ಆ್ಯಂಡ್ ಅವರ ಒಂದು ನೆಗೆಟಿವ್ ಹ್ಯಾಬಿಟ್ಸ್ ಫಸ್ಟ್ ಅವರಿಗೆ ಮೊದಲ ಆದ್ಯತೆ. ದೆನ್ ಲಾಸ್ಟಲ್ಲಿ ಅವ್ರು ನಿಮ್ಮ ಬಗ್ಗೆ ಅವ್ರು ಯೋಚನೆ ಮಾಡುವಂಥದ್ದು. ಇಲ್ಲಿ ಹಸ್ಬೆಂಡ್ ಆ್ಯಂಡ್ ವೈಫ್ ಈ ಒಂದು ರೀಡಿಂಗ್ ನೋಡ್ತಾ ಇದ್ರು ಕೂಡ ನಿಮ್ಮ ಹಸ್ಬೆಂಡ್ ಅಥವಾ ನಿಮ್ಮ ವೈಫ್ ಅವರ ಒಂದು ಕರೆಂಟ್ ಎನರ್ಜೀಸ್ ಕೂಡ ಈ ಥರ ಕಾಣಿಸ್ತಾ ಇದೆ. ಅವರಿಗೆ ತುಂಬ ಫ್ರೆಂಡ್ ಸರ್ಕಲ್ ಅಥವಾ ಅವರಿಗೆ ಬೇರೆ ಎಲ್ಲ ಕೆಲಸಗಳು ತುಂಬಾ ಇಂಪಾರ್ಟೆಂಟ್ ಆಗಿ ಕಾಣುತ್ತೆ. ನೀವು ಅಥವಾ ನಿಮ್ಮ ಒಂದು ಬಗ್ಗೆ ಯೋಚನೆ ಮಾಡಬೇಕು ಅಥವಾ ನಿಮ್ಮ ಬಗ್ಗೆ ಅಂತ ಹೇಳಿದಾಗ ಅವರು ಲಾಸ್ಟ್ ಒಂದು ಆದ್ಯತೆನ ಕೊಡ್ತಾರೆ. ಓಕೆನಾ? ಆ ಒಂದು ಎನರ್ಜಿ ಇಲ್ಲಿ ಕಾಣಿಸ್ತಾ ಇದೆ. ಇದಕ್ಕೆ ಏಂಜಲ್ ಇದಕ್ಕೆ ಏನು ಹೇಳ್ತಾ ಇದ್ದಾರೆ, ಏನು ಗೈಡ್ ಮಾಡ್ತಿದ್ದಾರೆ ಚೆಕ್ ಮಾಡೋಣ.
Okay. Ask your angel. Don't stop and abundance. ಎಸ್, ಇಲ್ಲಿ ಕೆಲವೊಬ್ರು ಏನಂತ ಹೇಳಿದ್ರೆ ಬಾಟಮ್ ಆಫ್ ದ ಕಾರ್ಡ್ ಸಕ್ಸಸ್. ವಾವ್, ನೈಸ್. ಎಸ್, ಇಲ್ಲಿ ತುಂಬಾ ಜನ ನಿಮ್ ಲೈಫ್ ಇಲ್ಲಿಗೆ ಸ್ಪಾಯ್ಲ್ ಆಗ್ಬಿಡ್ತು, ಇಲ್ಲಿಗೆ ಮುಗ್ದ್ಬಿಡ್ತು, ಇಲ್ಲಿಗೆ ಎಂಡ್ ಆಯ್ತು, ಈ ಪರ್ಸನಿಗೆ ಎಂಡ್ ಆಯ್ತು, ಆ ತರ ಯೋಚನೆ ಮಾಡ್ತಾ ಇದ್ದೀರಾ. ಓಕೆ, ಲೈಫ್ ಇಷ್ಟೇನೆ, ಲೈಫಲ್ಲಿ ಇನ್ನೇನು ಮಾಡ್ಲಿಕ್ಕೆ ದಾರಿ ಇಲ್ಲ, ಲೈಫ್ನ ಇಲ್ಲಿಗೆ ಸ್ಪಾಯ್ಲ್ ಮಾಡ್ಕೊಂಡ್ಬಿಟ್ಟಿದೀನಿ, ಆ ತರ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ನೋಡಿ, ಆಸ್ಕ್ ಯುವರ್ ಏಂಜಲ್ ಅಂಡ್ ಡೋಂಟ್ ಸ್ಟಾಪ್. ಓಕೆನಾ, ಅಬಂಡೆನ್ಸ್ ಅಂಡ್ ಸಕ್ಸಸ್ ಬರ್ತಿದೆ ನಿಮ್ಮ ಲೈಫಲ್ಲಿ. ಇಷ್ಟೇ ಅಲ್ಲ, ಲೈಫಲ್ಲಿ ಇನ್ನೂ ನೀವು ಸಕ್ಸಸ್ನ, ಅಬಂಡೆನ್ಸ್ನ ನೀವು ಅಟ್ರಾಕ್ಟ್ ಮಾಡಲು ಅಂತ ಕೆಪಾಸಿಟಿ ನಿಮಗಿದೆ. ನಿಮ್ಮ ಗೈಡೆನ್ಸಿಗೆ ಅಥವಾ ನಿಮ್ಮ ಒಂದು ಸ್ಟ್ರಾಂಗ್, ನಿಮ್ಮ ಒಂದು ಜೊತೆಯಾಗಿ ನಿಲ್ಲಕ್ಕೆ ಏಂಜಲ್ ಇದ್ದಾರೆ. ಓಕೆ, ನೀವಿಲ್ಲಿ ಫೀಲ್ ಮಾಡ್ತಿದ್ದೀರಾ ಇಲ್ಲಿ ಪರ್ಸನ್ ಇಂದ ಚೀಟ್ ಆಯ್ತು, ಮೋಸ ಆಯ್ತು, ಇನ್ಯಾರೂ ಇಲ್ಲ, ಲೈಫ್ ಇಷ್ಟೇನೆ ಅನ್ನೋದ್ರ ಬಗ್ಗೆ ನೀವಿಲ್ಲಿ ಯೋಚನೆ ಮಾಡ್ತಿದ್ದೀರಾ. ನೋ ಡಿಯರ್ಸ್, ನಿಮ್ ಲೈಫ್ ಇಷ್ಟೇ ಅಲ್ಲ, ನಿಮ್ ಲೈಫ್ ಇಲ್ಲಿಗೆ ಎಂಡ್ ಆಗ್ಲಿಲ್ಲ. ಓಕೆ, ನಿಮ್ಮ ಲೈಫಲ್ಲಿ ಇನ್ನೂ ಸಕ್ಸಸ್ ಇದೆ, ಅಬಂಡೆನ್ಸ್ ಇದೆ. ಓಕೆ, ಇನ್ ದ ನಿಯರ್ ಫ್ಯೂಚರ್ ನೋಡಿ, ಇನ್ ದ ನಿಯರ್ ಫ್ಯೂಚರ್ ನಿಮ್ ಲೈಫಲ್ಲೂ ಒಂದು ಬೆಳಕನ್ನ ನೋಡ್ತೀರಾ. ಆಲ್ರೆಡಿ ಇಲ್ಲಿ ದ ಹರ್ಮಿಟ್ ಕಾರ್ಡ್ ಕೂಡ ಬರ್ತಾ ಇದೆ, ದೆನ್ ಇಲ್ಲಿ ಜಡ್ಜ್ಮೆಂಟ್ ಕೂಡ ಬರ್ತಾ ಇದೆ. ಓಕೆ, ನೀವು ಕೂಡ ಇಲ್ಲಿ ಎಲ್ಲೋ ಒಂದ್ ಕಡೆ ಹೀಲಿಂಗ್ ಪ್ರೊಸೆಸಿಂಗ್ ಅಲ್ಲೂ ಇರಬಹುದು. ನೀವು ಇಲ್ಲಿ ಹೀಲಿಂಗ್ ಅಂದ್ರೆ ಸಮಥಿಂಗ್ ರೇಕಿ ಪ್ರಾಕ್ಟೀಸ್ ಮಾಡ್ತಿರ್ಬೋದು, ಅಥವಾ ಮೆಡಿಟೇಷನ್ ಮಾಡ್ತಾ ಇರ್ಬೋದು, ಅಥವಾ ಸ್ಪಿರಿಚುವಲ್ ಅಲ್ಲಿ ಸಮಥಿಂಗ್ ಮಂತ್ರಗಳನ್ನ ಜಪ ಮಾಡುವಂಥದ್ದು ಮಾಡ್ತಿರ್ಬೋದು. ಓಕೆನಾ, ಇಲ್ಲಿ ಸಮಥಿಂಗ್ ಏನಂತ ಹೇಳಿದ್ರೆ ನೀವು ಹೀಲಿಂಗ್ ಪ್ರೊಸೆಸಿಂಗ್ ಅಲ್ಲಿ ಇದ್ದೀರಾ, ಹೀಲಿಂಗ್ ಪ್ರೊಸೆಸಿಂಗ್ ಮಾಡಬೇಕಾಗಿದೆ, ಮಾಡ್ತಾ ಇಲ್ಲ, ನೀವು ಇವಾಗ ಫುಲ್ ಸ್ಟಕ್ ಆಗಿದ್ದೀರಾ ಅಂತ ಹೇಳಿದ್ರೆ ಏಂಜಲ್ ಇಂದ ಒಂದು ಗೈಡೆನ್ಸ್ ಕೂಡ ನಿಮಗೆ ಬರ್ತಾ ಇದೆ. ಒಂದು ಹೀಲಿಂಗ್ ಪ್ರೊಸೆಸಿಂಗ್ ಅಂದ್ರೆ ಮೆಡಿಟೇಷನ್ ಮಾಡೋದ್ರಿಂದ ಅಥವಾ ಸಮಥಿಂಗ್ ನೀವು ನಿಮ್ಮ ಲೈಫಲ್ಲಿ ಒಂದು ಬದಲಾವಣೆಗಳನ್ನ ನೀವೇ ಮಾಡ್ಕೊಬೇಕಾಗಿದೆ ಇನ್ ಎ ಪಾಸಿಟಿವ್ ವೇ ಅಲ್ಲಿ, ಫೋರ್ಸ್ಫುಲಿ ಮಾಡ್ಕೊಬೇಕಾಗಿದೆ ಅದನ್ನ. ಯಾಕಂದ್ರೆ ತುಂಬಾ ಇಲ್ಲಿ ನೆಗೆಟಿವ್ ಆಗಿ ಯೋಚನೆ ಮಾಡ್ತಾ ನಿಮ್ ಲೈಫನ್ನ ಇಲ್ಲಿಗೆ ಎಂಡ್, ಇಲ್ಲಿಗೆ ಮುಗ್ದೋಯ್ತು, ಲೈಫ್ ಇಷ್ಟೇನೆ ಅಂತ ನೀವು ಇಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ, ಇಲ್ಲಿಗೆ ಮುಗಿಸ್ತಾ ಇದ್ದೀರಾ ನಿಮ್ ಲೈಫನ್ನ. ನಿಮ್ ಲೈಫಲ್ಲಿ ಇನ್ ದ ನಿಯರ್ ಫ್ಯೂಚರ್ ತುಂಬಾ ಒಳ್ಳೆ ಜೀವನನ ನೀವು ಇಲ್ಲಿ ನೋಡ್ತೀರಾ. ನೆಕ್ಸ್ಟ್ ನೋಡಿ, ಬಿಗ್ ಹ್ಯಾಪಿ ಚೇಂಜಸ್, ನಿಮ್ ಲೈಫಲ್ಲಿ ಬಿಗ್ ಹ್ಯಾಪಿ ಚೇಂಜಸ್ ಕೂಡ ಇದೆ, ಅಬಂಡೆನ್ಸ್ ಕೂಡ ಇದೆ. ನಿಮ್ಮ ಲೈಫನ್ನ ನೀವು ಇಲ್ಲಿಗೆ ಸ್ಟಾಪ್ ಮಾಡಬೇಡಿ, ಆ ಒಂದು ಪರ್ಸನ್ಗೋಸ್ಕರ ನಿಮ್ ಲೈಫನ್ನ ನೀವು ಹಾಳು ಮಾಡ್ಕೊಬೇಡಿ. ಓಕೆ, ರೊಮ್ಯಾಂಟಿಕ್ ಏಂಜಲ್ ಏನ್ ಹೇಳ್ತಾ ಇದ್ದಾರೆ ಚೆಕ್ ಮಾಡೋಣ. ಟ್ರೂ ಲವ್, ನಿಮ್ಮ ಲೈಫಲ್ಲೂ ನೀವು ಟ್ರೂ ಲವ್ನ ಅಟ್ರಾಕ್ಟ್ ಮಾಡೋ ಕೆಪಾಸಿಟಿ ನಿಮಗಿದೆ. ಓಕೆ, ಈ ಪರ್ಸನ್ ಇಂದ ನಿಮಗೆ ಚೀಟ್ ಆಗಿರ್ಬೋದು, ಅಥವಾ ಈ ಪರ್ಸನ್ ನಿಮಗೆ ಮೋಸ ಮಾಡಿರ್ಬೋದು, ಬಟ್ ನಿಮ್ಮ ಲೈಫ್ ಇಷ್ಟೇ ಅಲ್ಲ. Forgive and learning. Oh. ಎಸ್, ಡಿಸೆಪ್ಷನ್. ಸಮಥಿಂಗ್ ನಿಮಗೆ ಕೆಲವೊಬ್ರು ಏನ್ ಮಾಡಿದ್ದಾರೆ, ಸುಳ್ಳು ಹೇಳಿ ಅಥವಾ ನಿಮ್ಮ ಹತ್ರ ಸುಳ್ಳು ಹೇಳಿನೇ ನಿಮಗೆ ಚೀಟ್ ಮಾಡಿರುವಂತದ್ದು ಕಾಣಿಸ್ತಾ ಇದೆ. ಓಕೆ, ಅವ್ರಿಂದ ತುಂಬಾ ಮೋಸ ಹೋಗಿದ್ದೀರಾ, ತುಂಬಾ ಸುಳ್ಳು ಹೇಳಿದ್ದಾರೆ, ಅವ್ರನ್ನ ನೀವು ಏನ್ ಹೇಳ್ಬೋದು, ಕಣ್ಮುಚ್ಚಿ ಅವ್ರನ್ನ ನಂಬಿದ್ದೀರಾ. ಇಲ್ಲಿ ನಿಮ್ಮ ಪರ್ಸನ್ ನಿಮಗೆ ತುಂಬಾನೇ ಸುಳ್ಳು ಹೇಳಿರೋ ಹಾಗೇನೂ ಕಾಣಿಸ್ತಾ ಇದೆ ಇಲ್ಲಿ ಎನರ್ಜಿ ಪ್ರಕಾರ. ಓಕೆ, ಬಟ್ ಇಲ್ಲಿ ನಿಮ್ಮ ಲೈಫಲ್ಲಿ ಆ ಒಂದು ಪರ್ಸನ್ ಇಂದ ಏನೇ ಆಗಿರಬಹುದು, ಇಲ್ಲಿ ಫರ್ಗಿವ್ ಅಂಡ್ ಲರ್ನಿಂಗ್ ಅಂತ ಹೇಳಿ ಬರ್ತಾ ಇದೆ. ಟ್ರೂ ಲವ್ನ ನೀವು ಅಟ್ರಾಕ್ಟ್ ಮಾಡಬೇಕು ಅಂತ ಇದ್ರೆ ಈ ಒಂದು ರಿಲೇಶನ್ಶಿಪ್ ಅಲ್ಲಿ ನೀವು ಫರ್ಗಿವ್ ಮಾಡಬೇಕಾಗಿದೆ, ರಿಲೀಸ್ ಮಾಡಬೇಕು, ಹೀಲ್ ಆಗ್ಬೇಕು. ನೀವು ಪಾಸ್ಟ್ ಲೈಫಲ್ಲಿ ನಿಮ್ಮ ಪಾಸ್ಟ್ ಲೈಫಲ್ಲಿ ಏನ್ ನೆಗೆಟಿವ್ ಆಗಿದೆ ಅದನ್ನ ರಿಲೀಸ್ ಮಾಡಿ, ಅದನ್ನ ಹೀಲ್ ಮಾಡ್ಕೊಳ್ಳಿ. ಓಕೆನಾ, ದೆನ್ ನೀವು ನಿಮ್ಮ ಪರ್ಸನ್ ಅಂದ್ರೆ ನಿಮ್ಮ ಒಂದು ಟ್ರೂ ಲವ್ನ ಅಟ್ರಾಕ್ಟ್ ಮಾಡಿಕೆ ಅಥವಾ ನೀವು ಟ್ರೂ ಲವ್ನ ನಿಮ್ಮ ಲೈಫಲ್ಲಿ ಪಡ್ಕೊಬೇಕಂತ ಹೇಳಿದ್ರೆ ನೀವು ಫರ್ಗಿವ್ ಅಂಡ್ ಲರ್ನಿಂಗ್ ಮಾಡಲೇಬೇಕಾಗತ್ತೆ ನಿಮ್ಮ ಲೈಫಲ್ಲಿ. ಓಕೆ, ರಿಲಿಜಿಯಸ್ ಫ್ಯಾಕ್ಟರ್.
ಎಸ್ ಡಿಯರ್, ಇಲ್ಲಿ ಎನರ್ಜಿ ಪ್ರಕಾರ ನೋಡ್ತಿದ್ರೆ ತುಂಬಾನೇ ಈಗಿನ ಪರಿಸ್ಥಿತಿ ನಿಮ್ದು ತುಂಬಾ ಬ್ಯಾಡ್ಲಿ ನೀವು ಇಲ್ಲಿ ನೆಗೆಟಿವ್ ಫೀಲ್ ಮಾಡ್ತಿದ್ರ, ತುಂಬಾನೇ ಕ್ರಿಟಿಕಲ್ ಕಂಡೀಷನ್, ತುಂಬಾ ನೆಗೆಟಿವ್, ತುಂಬಾ ಕಷ್ಟದ ಪರಿಸ್ಥಿತಿಯನ್ನು ನೀವು ಇಲ್ಲಿ ಲೀಡ್ ಮಾಡ್ತಿದ್ದೀರಾ ಅಂತ ಹೇಳಿ ಕಾಣಿಸ್ತಾ ಇದೆ. ಡೋಂಟ್ ವರಿ, ಅಬಂಡೆನ್ಸ್ ಅಂಡ್ ಇನ್ ದ ನಿಯರ್ ಫ್ಯೂಚರ್ ಬಿಗ್ ಹ್ಯಾಪಿ ಚೇಂಜಸ್ನ ಸಕ್ಸಸ್ನ ನೋಡ್ತೀರಾ. ಈಗ ಸ್ಥಿತಿ ನಿಮಗೆ ಏನು ತುಂಬಾ ಬ್ಯಾಡ್ ಆಗಿರ್ಬೋದು, ಬಟ್ ಧೈರ್ಯಗೆಡಬೇಡಿ, ಯಾರು ಕೂಡ ಧೈರ್ಯವಾಗಿರಿ. ಈ ಸಿಚುಯೇಷನ್ ನಿಮಗೆ ದೇವರು ಕೊಡ್ತಿರೋಂಥ ಪರೀಕ್ಷೆ ಅಂತ ಪರಿಗಣಿಸಿ. ಈ ಪರೀಕ್ಷೆ ನೀವು ಹೇಗೆ ಪಾಸ್ ಆಗ್ತೀರಾ ಅನ್ನೋದ್ರ ಬಗ್ಗೆ ಇಂಪಾರ್ಟೆಂಟ್ ಆಗಿರುತ್ತೆ. ಓಕೆ, ನೀವು 10th ಎಕ್ಸಾಮ್, 2nd PU ಎಕ್ಸಾಮ್ಸ್ ಎಲ್ಲ ಹೇಗೆ ಬರೀತೀರಾ ಅಲ್ವಾ, ವರ್ಷ ಪೂರ್ತಿ ನೀವು ಅದ್ರ ಬಗ್ಗೆ ಸ್ಟಡಿ ಮಾಡ್ತೀರಾ, ಕಲಿತೀರಾ, ಎಫರ್ಟ್ ಹಾಕ್ತೀರಾ, ದೆನ್ ಲಾಸ್ಟ್ ಫೈನಲಲ್ಲಿ ನಿಮಗೆ ರಿಸಲ್ಟ್ ಗೊತ್ತಾಗುತ್ತೆ. ಹಾಗೆಯೇ ನಿಮ್ಮ ಲೈಫಲ್ಲೂ ಕೂಡ ಈಗ ಪರೀಕ್ಷೆಗಳನ್ನ ಬರೀತಾ ಇದ್ದೀರಾ, ಕಷ್ಟದ ಪರೀಕ್ಷೆನ ನೀವು ಇಲ್ಲಿ ಬರೀತಾ ಇದ್ದೀರಾ. ಲಾಸ್ಟ್ ಫೈನಲ್ ರಿಸಲ್ಟ್ ನಿಮಗೆ ಸಕ್ಸಸ್, ಅಬಂಡೆನ್ಸ್ ಆ್ಯಂಡ್ ಹ್ಯಾಪಿ ಬಿಗ್ ಚೇಂಜಸ್. ಓಕೆನಾ, ಆನ್ಸರ್ ನಿಮಗೆ ಇಲ್ಲೇ ಸಿಗ್ತಾ ಇದೆ. ನಿಮ್ಮ ಪ್ರಶ್ನೆ ನೀವೇನು ಬರ್ದಿದ್ದೀರಾ, ಪರೀಕ್ಷೆ ನೀವೇನು ಬರ್ದಿದ್ದೀರಾ, ಆನ್ಸರ್ ಇಲ್ಲೇ ಸಿಗ್ತಾ ಇದೆ. ಅದನ್ನ ನೀವೇನು ಮಾಡಬೇಕು, ಒಂದು ಮೋಟಿವೇಶನ್ ಆಗಿ ತಗೊಂಡು ನಿಮ್ಮ ಲೈಫಲ್ಲಿ ಈಗ ಪ್ರಾಬ್ಲಮ್ಸ್ನ ಅದರಿಂದ ಹೊರಗೆ ಬರಲಿಕ್ಕೆ, ಅದರಿಂದ ನೀವು ಹೀಲ್ ಆಗಿ ನಿಮ್ಮ ಲೈಫಲ್ಲಿ ನೀವು ಅಬಂಡೆನ್ಸ್ನ, ಸಕ್ಸಸ್ನ ಬರಮಾಡ್ಕೊಳ್ಲಿಕ್ಕೆ ರೆಡಿ ಆಗಿ ಅಂತೇಳಿ ಏಂಜಲ್ ಹೇಳ್ತಾ ಇದ್ದಾರೆ. ಓಕೆ, ಥ್ಯಾಂಕ್ ಯು ಸೋ ಮಚ್. ಈ ಒಂದು ರೀಡಿಂಗ್ ನಿಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಅನ್ಕೊಳ್ತಾ ನೆಕ್ಸ್ಟ್ ವಿಡಿಯೋದಲ್ಲಿ ನಾನು ಸಿಗ್ತೀನಿ. ಅಲ್ಲಿವರೆಗೆ ಟೇಕ್ ಕೇರ್ ಆ್ಯಂಡ್ ಗಾಡ್ ಬ್ಲೆಸ್ ಯು ಆಲ್.